ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ದೇವರನ್ನು ಪ್ರೀತಿಸುವ ಎಲ್ಲ ದೇವಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದ ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ದೇವಜನವೇ, ಈ ಲೋಕದಲ್ಲಿ ಮನುಷ್ಯರಿಗೆ ಇರುವಂತಹ ಸಮಸ್ಯೆ ಎಂಬುದು ಹಣದಲ್ಲೋ, ವಿದ್ಯಾಭ್ಯಾಸದಲ್ಲೋ, ಲೌಕಿಕ ಕಾರ್ಯಗಳಲ್ಲೂ ಅಲ್ಲ, ಹೃದಯದಲ್ಲಿ ಇರುವ ಧೈರ್ಯ ಸಾಲದೇ ಇರುವಂಥದ್ದು, ಹೃದಯದಲ್ಲಿ ನಂಬಿಕೆ ಸಾಲದೇ ಇರುವಂಥದ್ದು ಎಂದು ಹೇಳುತ್ತಾರೆ. ಯಾಕೆಂದರೆ ಮನುಷ್ಯರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಸೋತು ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಿನ್ನೆ ರಾತ್ರಿಯ ದಿನದಲ್ಲಿ 28,000 ಕೋಟಿ ಒಡೆಯ ಎಂದು ಹೇಳುವ CJ ರಾಯ್ ಎನ್ನುವಂಥ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ತನಗೆ ತಾನೇ ತನ್ನ ಹೃದಯಕ್ಕೆ ಶೂಟ್ ಮಾಡಿಕೊಂಡು ಆತನು ಮರಣಿಸಿದ್ದಾನೆ ಎಂದು ನಾವು ಕೇಳಿಸಿಕೊಂಡೆವು. ಪ್ರಿಯ ದೇವಜನವೇ, ಇಂತಹ ಪರಿಸ್ಥಿತಿಯಲ್ಲಿ ದೇವರು ನಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನು ಮಾತನಾಡಬೇಕೆಂದಿದ್ದಾರೆ. ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 11ನೇ ಅಧ್ಯಾಯ 19ರಿಂದ 20 ವಾಕ್ಯಗಳು. ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಆಮೇನ್, ಹಾಲೆಲೂಯ. ದೇವಜನವೇ, ಒಂದು ಕಲ್ಲು ಬಂಡೆ ಬಹಳ ಗಟ್ಟಿಯಾಗಿ ಕಾಣಿಸಬಹುದು, ಬಹಳ ಸ್ಟ್ರಾಂಗ್ ಆಗಿ ಕಾಣಿಸಬಹುದು. ಆದರೆ ಆ ಕಲ್ಲು ಬಂಡೆಯೊಳಗೆ ಜೀವವಿಲ್ಲ, ಅದು ಬರೀ ಕಲ್ಲು ಬಂಡೆಯಾಗಿರುತ್ತದೆ. ಮನುಷ್ಯರ ಹೃದಯ, ಮನುಷ್ಯರ ಮನಸ್ಸು ಎಂಬುದು ಅದು ಮೃದುವಾದದ್ದು, ಅದು ಗಟ್ಟಿಯಾದದ್ದಲ್ಲ. ಆದರೆ ನಾವು ಎದುರಿಸುವ ರೀತಿಯಿಂದ ನಮ್ಮ ಹೃದಯ ಇಲ್ಲವೇ ನಮ್ಮ ಮನಸ್ಸು ಬಲವಾಗಿದೆಯಾ ಬಲಹೀನವಾಗಿದೆಯಾ ಎಂದು ಗೊತ್ತಾಗುತ್ತದೆ. ಪ್ರತಿನಿತ್ಯ ನಾವು ಅನೇಕ ಹೋರಾಟಗಳನ್ನು ಎದುರಿಸುತ್ತೇವೆ. ಆದರೆ ಎದುರಿಸುವ ಹೋರಾಟಗಳಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಎನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಅಲ್ಪರು, ಬಲಹೀನರು, ಬಡವರು ಕೂಡ ಜೀವಿತವನ್ನು ಬಹಳ ಸ್ಟ್ರಾಂಗ್ ಆಗಿ ಎದುರಿಸ್ತಾರೆ. ಬಿಡಪ್ಪ, ಕಷ್ಟಗಳಿದೆ, ಪ್ರಯಾಸಗಳಿದೆ, ದೇವರಿದ್ದಾನೆ ಅಂತ ಮುಂದಕ್ಕೆ ಹೋಗ್ತಾರೆ. ಆದರೆ ಈ ಕಾಲಘಟ್ಟದಲ್ಲಿ ನೀವು ಗಮನಿಸಿದರೆ ಅನೇಕ ಕೋಟ್ಯಾಧೀಶ್ವರರು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಅವರ ಹೃದಯದಲ್ಲಿ ದೇವರ ಮೇಲಿನ ನಂಬಿಕೆ ಇಲ್ಲವೇ ದೇವರಿದ್ದಾನೆ ಎನ್ನುವಂಥ ಭಯ ಇಲ್ಲದೇ ಇರುವುದಕ್ಕೆ ಕಾರಣ ಆಗಿದೆ. ಕೆಲವು ಸಾರಿ ಮನುಷ್ಯರಿಗೆ ಭಯಪಟ್ಟು, ಮನುಷ್ಯರು ಮಾತನಾಡುವ ಮಾತುಗಳಿಗೆ ಭಯಪಟ್ಟು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ರಾತ್ರಿ ಆಗುವಾಗ ನನಗೆ ಒಂದು ಸಂದೇಶ, ಒಂದು ನ್ಯೂಸನ್ನು ನಾನು ಓದಿದೆ. ನಿಮಗೆ ಒಂದು ವೇಳೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಈ ದಿನ ನಿಮಗೆ ಅದನ್ನೇ ಹಾಕಿ ತೋರಿಸ್ತಾ ಇರಬಹುದು. ನೆನ್ನೆಯ ದಿನದಲ್ಲಿ ನಡೆದಂಥ ಘಟನೆ, CJ ರಾಯ್ ಎನ್ನುವಂಥವರು ಒಬ್ಬ ವ್ಯಕ್ತಿ ಕಾನ್ಫಿಡೆಂಟ್ ಎಂಬ ಗ್ರೂಪ್ ಆಫ್ ಕಂಪನೀಸ್, ಅಂದರೆ ಅವರು ಕಾನ್ಫಿಡೆಂಟ್ ಎಂಬ ಹೆಸರನ್ನು ಇಟ್ಟುಕೊಂಡು ಅವರು ಪ್ರಾರಂಭ ಮಾಡಿದಂಥ ಜೀವಿತ. ಮಾರುತಿ 800 ಒಂದು ಕಾರನ್ನು ಇಟ್ಟು ಅಲ್ಲಿಂದ ಇವತ್ತಿಗೆ ಸುಮಾರು 200 ಕಾರುಗಳು, ಅದರಲ್ಲಿ ಪ್ರತ್ಯೇಕವಾಗಿ ಒಂದು 12 ಇಲ್ಲ 18 ರೋಲ್ಸ್ ರಾಯ್ ಎನ್ನುವಂಥ ಕಾರುಗಳು, ಬುಗಾಟಿ ಅನ್ನುವಂಥ ಕಾರು, ಅಂದರೆ ಅವು ಕೋಟಿಗಳಲ್ಲಿರುವಂಥದ್ದು ಒಂದೊಂದು ಕಾರು ಕೂಡ. ಅಷ್ಟೊಂದು ಕಾರುಗಳು, ಐಷಾರಾಮಿ ಜೀವಿತ,
ಇಲ್ಲಿ ಬೆಂಗಳೂರಲ್ಲಿ ಮತ್ತು ದುಬೈಯಲ್ಲಿ ಕೇರಳದಲ್ಲಿ ಎಷ್ಟೋ ಒಂದು ಏನಂದರೆ ಆಸ್ತಿಯನ್ನು ಹೊಂದಿದವರು. ಸುಮಾರಾಗಿ ಕೆಲವರು ಹೇಳ್ತಾರೆ ಅವರ ಆಸ್ತಿ 28,000 ಕೋಟಿಯಷ್ಟು ಬೆಲೆ ಬಾಳುವಂಥ ಒಂದು ಆಸ್ತಿ ಇದ್ದವರು. ಆದರೆ ದಿಢೀರ್ನೆ ಏನಾಯಿತು, ಒಂದು ತೆರಿಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಬಂದಿದ್ದಾರೆ. ಏನಾಯಿತು ಏನು ಅನ್ನುವಂಥದ್ದು ನಮಗೆ ಅಷ್ಟು ವಿವರವಾಗಿ ಗೊತ್ತಿಲ್ಲ. ಆದರೆ ನಾನು ದೇವರೇ ಅದನ್ನು ನಾನು ಆಲೋಚನೆ ಮಾಡುತ್ತಿದ್ದಾಗ ದೇವರು ನನಗೆ ನಿಮ್ಮೊಟ್ಟಿಗೆ ಈ ಸಂದೇಶವನ್ನು ಹೇಳಬೇಕೆಂದು ನೆನಪಿಸಿದರು. 28,000 ಕೋಟಿ ರೂಪಾಯಿಗಳು, 200ಕ್ಕಿಂತ ಹೆಚ್ಚು ಕಾರುಗಳು, ಬಂಗಲೆಗಳು, ಆಸ್ತಿ ಐಶ್ವರ್ಯಗಳು. ಆದರೆ ಡಾಕ್ಯುಮೆಂಟ್ಸ್ ತರ್ತೀನಿ ಸರ್ ಅಂತ ಹೋಗಿಬಿಟ್ಟು ಬೆಂಗಳೂರಲ್ಲಿರುವಂಥ ಆಫೀಸಲ್ಲೇ ಅಧಿಕಾರಿಗಳಲ್ಲಿದ್ದಾರೆ. ಒಳಗಡೆ ಹೋಗಿ ತನಗೆ ತಾನೇ ತನ್ನ ಹೃದಯಕ್ಕೆ ಶೂಟ್ ಮಾಡಿಕೊಂಡು ಮರಣಿಸಿದ್ದಾರೆ. ಇವತ್ತು ನಾನು ಈ ವಾಕ್ಯವನ್ನು ಓದ್ತಾ ಇದ್ದಾಗ ದೇವರೇ, ಅವರು ತಮಗೆ ತಾವೇ ತಮ್ಮ ಹೃದಯಕ್ಕೆ ಗನ್ನಿಟ್ಟು ಪಿಸ್ತೂಲ ಇಟ್ಟು ಅವರು ತಮ್ಮನ್ನು ತಾವೇ ಏನು ಮಾಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೇವಜನವೇ ಗಮನಿಸಿರಿ, 28,000 ಕೋಟಿ ರೂಪಾಯಿ ವರ್ತ್, 1 ಕೋಟಿ ಅಲ್ಲ 28,000 ಕೋಟಿ ಅನ್ನುವಂಥದ್ದು. ಆದರೆ ದೇವಜನವೇ, ದುಡ್ಡು, ಅಧಿಕಾರ, ಜನಬಲ, ಅವರು ಏನೇನೋ ಇದೆ ಅವರಿಗೆ. ಆದರೆ ಆ ಪರಿಸ್ಥಿತಿಯಲ್ಲಿ ಅವರ ಹೃದಯವು ಕಠಿಣವಾಗಿಬಿಟ್ಟಿದೆ, ಅವರ ಹೃದಯವು ಕಲ್ಲಾಗಿಬಿಟ್ಟಿದೆ. ಏನು ತೀರ್ಮಾನ ತೆಗೆದುಕೊಳ್ಳಬೇಕು, ಏನು ಆಲೋಚನೆ ಮಾಡಬೇಕು, ಹೇಗೆ ಎದುರಿಸಬೇಕು ಅಂತ ಗೊತ್ತಿಲ್ಲ. ಕಳೆದ ಕಾಲಗಳಲ್ಲಿ ನೀವು ನೋಡ್ತಾ ಇರ್ತೀರ, ಕಾಫಿ ಡೇ ಅನ್ನುವಂಥವರ ಮಾಲೀಕ ಇವರು, ಇನ್ನೂ ಅನೇಕರು ಉದಾಹರಣೆಗಳಿದೆ. ದೇವಜನವೇ, ನಾನು ಹೇಳೋದೇನೆಂದರೆ, ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರು ನಮಗೆ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಬಲವಾದ ಹೃದಯವನ್ನು ನಮಗೆ ದೇವರು ಕೊಡಬೇಕು. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಕಠಿಣ ಮನಸ್ಸು ಮಾಡಿಕೊಂಡು ಎದುರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ನೋಡುವಾಗ ನಿಜವಾಗಿ ಅದು ಬೇಸರಿಕೆಯ ಕಾರ್ಯವಾಗಿದೆ. ಯಾಕೆಂದರೆ ಹಣವು, ಮಾಡಿದ ತಪ್ಪುಗಳು, ಮಾಡಿದಂಥ ಕೆಟ್ಟ ಕೆಲಸಗಳು ಎಲ್ಲವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ದೇವರು ಒಳ್ಳೆಯ ಹೃದಯವನ್ನು ಕೊಟ್ಟಿದ್ದಾರೆ. ಪಶ್ಚಾತ್ತಾಪ ಪಡುವುದಕ್ಕೂ, ಮಾನಸಾಂತರ ಪಡುವುದಕ್ಕೂ, ಸಮಸ್ಯೆಗಳನ್ನು ಎದುರಿಸುವುದಕ್ಕೂ ದೇವರು ನಮಗೆ ಹೃದಯವನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ವೇಳೆ ನಮ್ಮ ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ ಕಠಿಣ ಹೃದಯ ಇರಬಹುದು, ಕಲ್ಲಾದ ಹೃದಯ ಇರಬಹುದು, ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹೃದಯ ಇರಬಹುದು. ಆಲ್ವೇಸ್ ಗಾಡ್ ಗಿವ್ಸ್ ಸೆಕೆಂಡ್ ಚಾನ್ಸ್. ದೇವರು ಯಾವಾಗಲೂ 2ನೆಯ ಅವಕಾಶವನ್ನು ಕೊಡುತ್ತಾರೆ. ಇಮ್ಮಿಡಿಯೇಟ್ ಆಗಿ ದೇವರು ನಮ್ಮನ್ನು ಶಿಕ್ಷಿಸಿ ಬಾಧಿಸುವವನಲ್ಲ, ಅವಕಾಶವನ್ನು ಕೊಡುವಂಥ ದೇವರಾಗಿದ್ದಾರೆ. ಆದರೆ ಜನರು ಅದನ್ನು ಎದುರಿಸಲಿಕ್ಕಾಗದೆ ನೊಂದುಕೊಳ್ಳುತ್ತಾ ಇದ್ದಾರೆ. ಇವತ್ತು ನಾನು ನಿಮ್ಮನ್ನು ಕೇಳುತ್ತೇನೆ, ನಿಮ್ಮ ಆರೋಗ್ಯದ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಮನೆಯವರ ಪರಿಸ್ಥಿತಿ ನಿಮ್ಮನ್ನು ಕುಗ್ಗಿಸಿ ಬಾಧಿಸಿ ನಿಮ್ಮ ಹೃದಯವನ್ನು ಕಠಿಣಪಡಿಸುವಾಗ ದೇವರು ಒಂದು ಮಾತು ಹೇಳುತ್ತಾ ಇದ್ದಾರೆ, ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರನ್ನು ಹುಟ್ಟಿಸಿ ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾನು ಅವರಿಗೆ ದೇವರಾಗಿರುವೆನು. ಇದರಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನೆಂದರೆ, CJ ರಾಯ್ ಅನ್ನವರು ಕ್ರಿಶ್ಚಿಯನ್. ಆದರೆ ದೇವರ ವಾಕ್ಯ, ದೇವರ ಮಾತು ಎಷ್ಟರ ಮಟ್ಟಿಗೆ ಅವರು ಅನುಸರಿಸಿದರೋ ನಮಗೆ ಗೊತ್ತಿಲ್ಲ. ಇಸ್ರಾಯೇಲರು ಕೂಡ ದೇವರ ಕುರಿತಾಗಿ ಅರಿತಿದ್ದರೂ, ತಿಳಿದಿದ್ದರೂ, ಆದರೆ ದೇವರ ಮಾತುಗಳ ಮೇಲೆ ಮಾತ್ರ ಅವರಿಗೆ ಭರವಸೆ ಇರಲಿಲ್ಲ. ಅವರನ್ನು ನಾನು ಕಿಂಚಪಡಿಸುತ್ತಿಲ್ಲ, ಆದರೆ ಅವರು ಅಧೈರ್ಯಗೊಂಡರು. CJ ರಾಯ್ ಅವರು. ನಾನು ವಿಜಯಪುರ ಕಡೆಯಿಂದ
ನಿಜ ಹೇಳ್ತಾ ಇರೋದು, ನಾನು ವಿಜಯಪುರ ಕಡೆಯಿಂದ ನಾನು ಬೆಂಗಳೂರಿಗೆ ಹೋಗುವಾಗ, ಬೆಂಗಳೂರು ಕಡೆಯಿಂದ ವಿಜಯಪುರಕ್ಕೆ ಬರುವಾಗ ಈ CJ ರಾಯ್ ಅವರ ಬೋರ್ಡ್ ಒಂದು ಏರ್ಪೋರ್ಟ್ ದಾಟಿದ ಮೇಲೆ ಒಂದು ಬ್ರಿಡ್ಜ್ ಮೇಲೆ ಹಾಕಿದ್ರು. ಅವರು ಅದರಲ್ಲಿ ಏನೇನು ಹಾಕಿದ್ರು ಗೊತ್ತಾ? ಅವರ ಒಂದು ಬಿಸ್ನೆಸ್ ಬಗ್ಗೆ ಹಾಕ್ತಾಯಿದ್ರು. CJ ರಾಯ್ ಅಂತ ನೋಡುವಾಗ, ಓ ಇವರು ರಾಯ್ ಅಂದರೆ ಕ್ರಿಶ್ಚಿಯನ್ ಇರ್ಬೋದು ಅಂತ ಆ ದಿನದಲ್ಲಿ ಅಂದುಕೊಂಡಿದ್ದೆ. ನಿಜ ಹೇಳ್ತಾ ಇದ್ದೀನಿ, ಇವರು ಕ್ರಿಶ್ಚಿಯನ್ ಇರ್ಬೋದು, ನೋಡಪ್ಪ ಎಂಥ ಉನ್ನತ ಸ್ಥಾನಕ್ಕೆ ದೇವರು ಇವ್ರನ್ನ ತಂದಿದ್ದಾರೆ ಅಂದುಕೊಳ್ಳುತ್ತಾ ಇದ್ದೆ. ನಿನ್ನೆ ರಾತ್ರಿಯೇ ಅವರ ಬಗ್ಗೆ ನಾನು ಓದಿದಾಗ ನನಗೆ ಬಹಳ ದುಃಖ ಆಯಿತು. ಯಾಕೆಂದರೆ ಹಣವಿದ್ದರೇನು, ಆಸ್ತಿ ಇದ್ದರೇನು, ಜನರಿದ್ದರೇನು, ಆದರೆ ಹೃದಯದಲ್ಲಿ ಧೈರ್ಯವಿಲ್ಲ. ಹೃದಯದಲ್ಲಿ ಆ ಹೃದಯವನ್ನು ಕಲ್ಲು ಮಾಡಿಕೊಂಡು 3 ಮಕ್ಕಳು, ಮನೆ ಎಲ್ಲವನ್ನು ಬಿಟ್ಟು ಅವರು ಯಹಲೋಕವನ್ನು ತ್ಯಜಿಸಿದ್ದಾರೆ. ಆತ್ಮಹತ್ಯೆ ಒಳ್ಳೆಯದಲ್ಲ. ಸಮಸ್ಯೆಗಳನ್ನು ಎದುರಿಸಿ ಜಯಿಸಬೇಕೆಂದು ದೇವರು ನಮಗೆ ಬಲವನ್ನು ಕೊಡುತ್ತಾರೆ ಹೊರತು ಸೋತು ಹೋಗಬಾರದು. ಈ ವಾಕ್ಯದಲ್ಲಿ ಒಂದು ಮಾತನ್ನು ದೇವರು ಹೇಳ್ತಾ ಇದ್ದಾರೆ, ಒಂದೇ ಮನಸ್ಸನ್ನು ದಯಪಾಲಿಸುವೆನು. ಐ ವಿಲ್ ಗಿವ್ ಅಂತ ಹೇಳ್ತಾರೆ. ಐ ವಿಲ್ ಪುಟ್, ಐ ವಿಲ್ ಟೇಕ್ ಅವೇ. ನಿನ್ನ ಕಠಿಣತ್ವವನ್ನು ತೆಗೆದುಹಾಕ್ತೇನೆ, ನಿನ್ನ ಕಷ್ಟವನ್ನು ತೆಗೆದುಹಾಕ್ತೇನೆ, ನಿನಗೆ ಹೃದಯವನ್ನು ಕೊಡುತ್ತೇನೆ, ಧೈರ್ಯವನ್ನು ಕೊಡುತ್ತೇನೆ ಎಂದು ದೇವರು ಹೇಳ್ತಾನೆ. ಸುಮಾರು ಸಾರಿ ನಾನು ಯಾವ ಬೋರ್ಡ್ಗಳನ್ನು ಗಮನಿಸ್ತಾ ಇರಲಿಲ್ಲ. ಏಕೆಂದರೆ ಏರ್ಪೋರ್ಟ್ ದಾಟಿದ ಮೇಲೆ ಟ್ರಾಫಿಕ್ ಇರಲ್ಲ, ಅಲ್ಲಿ ಒಂದೇ ಬೋರ್ಡ್, ದೊಡ್ಡ ಬೋರ್ಡ್ ಕಾಣಿಸ್ತಾ ಇತ್ತು. ನೋಡಿದಾಗೆಲ್ಲ ನಾನು ಆ ಬೋರ್ಡ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಅದೇ ಬೋರ್ಡ್ ಬಗ್ಗೆ ಇವತ್ತು ಸಂದೇಶದಲ್ಲಿ ನಾನು ಹೇಳ್ತೀನಿ ಅಂತ ನಾನು ಅಂದುಕೊಳ್ಳಲಿಲ್ಲ. ಅವರ ಕುರಿತಾಗಿ ಓದಿದಾಗ ನನಗೆ ಶಾಕ್ ಆಯಿತು. ಅವರು ಕ್ರಿಶ್ಚಿಯನ್ನು ಈ ಥರ ಎಲ್ಲ ಇದೆಯಾ ಅಂತ ಹೇಳಿ. ದೇವಜನವೇ, ನಾನು ಹೇಳೋದೇನೆಂದರೆ, ದೇವರು ನಮಗೆ ಎದುರಿಸಲಿಕ್ಕೆ ಬೇಕಾದ ಬಲವನ್ನು, ಧೈರ್ಯವನ್ನು, ಒಳ್ಳೆಯ ಹೃದಯವನ್ನು ಕರ್ತನ ಕೊಡುತ್ತಾನೆ. ಅದನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಕರ್ತನಲ್ಲಿ ನಾವು ಕೇಳಬೇಕು. ನಿಜಾನೇ. ನೋಡಿ, ಹಳೆಯ ಒಂದು ಏನು ಹೇಳ್ತಾರೆ, ಹಳೆಯ ಒಂದು ಸಾಫ್ಟ್ವೇರನ್ನು ಹಳೆಯ ಒಂದು ಮಿಷಿನ್ಗಳಲ್ಲಿ ಹೊಸ ಸಾಫ್ಟ್ವೇರ್ಗಳನ್ನು ಹಾಕೋಕ್ಕಾಗಲ್ಲ ಅಲ್ವಾ? ಈ ಒಂದು ಹೊಸ ಸಾಫ್ಟ್ವೇರ್ಗಳು ಹೊಸದರಲ್ಲೇ ಹಾಕಬೇಕು. ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗಳಿಗೆ ತಕ್ಕಂತೆ ನಾವು ಮಾರ್ಪಟ್ಟು ಎದುರಿಸಬೇಕಾಗ್ತದೆ. ಆದರೆ ಈ ಕಾಲದ ಯವನಸ್ಥರಿಗೂ, ಈ ಕಾಲದಲ್ಲಿರುವಂಥ ಜನತೆಗೂ ಸಮಸ್ಯೆಗಳನ್ನು ಎದುರಿಸುವುದು ಗೊತ್ತಾಗ್ತಾ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಜಕರಿಯನ ಗ್ರಂಥದಲ್ಲಿ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಕೆಲವರು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣ ಮಾಡಿಕೊಂಡರು. ಈ ವ್ಯಕ್ತಿಯದು ಒಂದು ಒಳ್ಳೆಯ ಉದಾಹರಣೆ, ಆಧುನಿಕ ಉದಾಹರಣೆ. ನೋಡಿ, ಬದುಕಕ್ಕೆ ಏನು ಇರುವಂಥ ಧೈರ್ಯಕ್ಕಿಂತ ಸಾಯುವುದಕ್ಕೆ ಜಾಸ್ತಿ ಧೈರ್ಯ ಬೇಕು. ಕೆಲವರು ಹೇಳ್ತಾರೆ, ಆ ಸಾಯುವುದಕ್ಕೆ ತೆಗೆದುಕೊಂಡ ತೀರ್ಮಾನಕ್ಕಿಂತ ಅದರಲ್ಲಿ 25% ದೃಢ ತೀರ್ಮಾನ ತೆಗೆದುಕೊಂಡ್ರೆ ಬದುಕ್ಬೋದಂತೆ. ಆದರೆ ಎಷ್ಟು ಹಣವಂತರಾದರೂ ನೋಡಿ, ಅವರು ಕಠಿಣ ಮಾಡಿಕೊಂಡ್ಬಿಟ್ರು ಹೃದಯನ. ಇವತ್ತು ದೇವಜನವೇ, ದಯಮಾಡಿ ಕುಟುಂಬಗಳಲ್ಲಿ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಏನಾದರೂ ಒಂದು ಸಮಸ್ಯೆ ಬಂದರೆ ಕಣ್ಣಿನ ಹತ್ತಿರ ಇಟ್ಟುಕೊಂಡು ನೋಡೋಕ್ಕೆ ಹೋಗಬೇಡ್ರಿ, ಅದನ್ನು ದೂರ ಇಡ್ರಿ. ಇದು ನಮ್ಮ ಜೀವಿತದ ಒಂದು ಸಮಸ್ಯೆ, ಇದು ನನ್ನ ಕುಟುಂಬದ ಒಂದು ಸಮಸ್ಯೆ ಎನ್ನಬೇಕೇ ಹೊರತು ಜೀವನನೇ ಸಮಸ್ಯೆ, ಕುಟುಂಬನೇ ಸಮಸ್ಯೆ, ಇದೇ ನನ್ನ ಸಮಸ್ಯೆ ಎಂದು ಕಣ್ಣಿನ ಹತ್ತಿರಕ್ಕೆ ಯಾವುದು ತೆಗೆದುಕೊಂಡು ಬರಬೇಡ್ರಿ. ಯಾವುದನ್ನು ಕಣ್ಣಿನ ಹತ್ತಿರಕ್ಕೆ ನಾವು ತೆಗೆದುಕೊಂಡು ಹತ್ತಿರಕ್ಕೆ ತೆಗೆದುಕೊಂಡು ಬರಬಾರ್ದು. ಅದೇನಾಗುತ್ತಂದರೆ
ನಮ್ಮನ್ನು, ನಮ್ಮ ಕಣ್ಣುಗಳನ್ನು ಏನು ಮಾಡಿಬಿಡುತ್ತಂದರೆ ಬಹಳ ಬಹಳ ತೊಂದರೆಗೆ ಒಳಪಡಿಸ್ತದೆ. ನನ್ನ ಕೈಯಲ್ಲಿ ಒಂದು 10 ರೂಪಾಯಿ ಕಾಯಿನ್ನು ಇದೆ. 10 ರುಪೀಸ್ ಕಾಯಿನ್ ಅಲ್ವಾ, ಇದು 10 ರುಪೀಸ್ ಕಾಯಿನ್ನು. ಈ 10 ರುಪೀಸ್ ಕಾಯಿನ್ ನನ್ನ ಕಣ್ಣಿನ ಹತ್ರ ತೆಗೆದುಕೊಂಡು ಬಂದಾಗ ಒಂದು ಕಣ್ಣು ಮುಚ್ಚಿದರೆ ಇನ್ನೊಂದು ಕಣ್ಣಲ್ಲಿ ಏನೂ ಕಾಣಿಸೋದಿಲ್ಲ. ನನ್ನ ಕಣ್ಣೇ ಮುಚ್ಚೋಗುತ್ತೆ. ನನಗೆ ಈ 10 ರುಪೀಸೇ ಲೋಕ ಅನಿಸುತ್ತದೆ. ಅದೇ ಈ 10 ರುಪೀಸ್ ದೂರ ಹೋದಷ್ಟು ಅದೊಂದು ಸಣ್ಣದು ಎನಿಸುತ್ತದೆ. ಇದೊಂದು ಸಮಸ್ಯೆ ಎಂದು ತಿಳಿದುಕೊಳ್ಳ್ರಿ. ಈ ಸಮಸ್ಯೆ ಎಂದರೆ ಇದನ್ನು ನಾವು ಹತ್ತಿರಕ್ಕೆ ತಗೊಂಡು ಬರಬಾರ್ದು, ದೂರಕ್ಕೆ ಇಡಬೇಕು. ನನಗಿರುವ ಸಮಸ್ಯೆಗಳಲ್ಲಿ ಇದೊಂದು ಸಮಸ್ಯೆ. ನಾನು ಈ ಒಂದು ಸಮಸ್ಯೆಗೆ ನಾನು ಯಾಕೆ ಭಯಪಡಬೇಕು? ನಾನು ಭಯಪಡಬಾರದು ಎಂದು ಹೇಳಿ ನಾವೇನು ಮಾಡಬೇಕು? ಧೈರ್ಯವನ್ನು ತೆಗೆದುಕೊಳ್ಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾ ಇದ್ದಾನೆ, ಕೆಲವು ಸಾರಿ ಈ ಇಸ್ರಾಯೇಲ್ಯರು ದೇವರ ಮಾತುಗಳನ್ನು ಕೇಳಬಾರದೆಂದು ವಜ್ರದಷ್ಟು ಕಠಿಣ ಮಾಡಿಕೊಂಡರು. ಆ ವ್ಯಕ್ತಿ ತನ್ನ ಮಕ್ಕಳ ಕುರಿತು, ಮನೆಯ ಕುರಿತು, ಹೆಂಡತಿ ಕುರಿತು ಯೋಚನೆ ಮಾಡಬೇಕಾಗಿತ್ತಲ್ವ. ಅಧಿಕಾರಿಗಳ ಕುರಿತು ತಾನು ಮಾಡಿರುವ ತಪ್ಪುಗಳೋ ಇಲ್ಲವೋ ಏನೋ ತೊಂದರೆನೋ ಯೋಚಿಸಿ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು, ವಜ್ರದಷ್ಟು ಕಠಿಣ ಮಾಡಿಕೊಂಡು ತನ್ನ ಜೀವಿತವನ್ನು ಮುಕ್ತಾಯ ಮಾಡಿಬಿಟ್ಟ. ದೇವಜನವೇ, ನಮ್ಮಲ್ಲಿ ಅನೇಕ ಯವನಸ್ಥರು, ಲೋಕದ ಜನತೆ ಇದೇ ರೀತಿಯಾಗಿ ಹೃದಯಗಳನ್ನು ಕಠಿಣ ಮಾಡಿಕೊಂಡು, ವಜ್ರದಷ್ಟು ಕಠಿಣ ಮಾಡಿಕೊಂಡು ದೇವರ ಮಾತು, ದೇವರ ಪ್ರೀತಿ ಅರಿಯದೇ ಹೋಗ್ತಾ ಇದ್ದಾರೆ. ಇವರ ಉದಾಹರಣೆಯನ್ನು ನಾನು ಬೇರೆಯವರಾಗಿದ್ದರೆ ಹೇಳ್ತಾ ಇದ್ನೋ ಇಲ್ಲವೋ, ಆದರೆ ಇವರೊಬ್ಬ ಕ್ರೈಸ್ತರಾಗಿರುವುದರಿಂದ ಅಷ್ಟೊಂದು ಸೋಷಿಯಲ್ ವರ್ಕು ಮಾಡಿದ್ದಾರೆ, ದಾನಧರ್ಮ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ಇರಲಿ. ಆದರೆ ದೇವರು ನೆನಪಿಗೆ ಬರಲಿಲ್ವಾ? ಕುಟುಂಬ ನೆನಪಿಗೆ ಬರಲಿಲ್ವಾ? ಮಕ್ಕಳು ನೆನಪಿಗೆ ಬರಲಿಲ್ವಾ? ಇಲ್ಲ. ಹೃದಯವನ್ನು ಕಠಿಣ ಮಾಡಿಕೊಂಡರು. ಅದರಿಂದ ಅವರು ಯಾವುದೇ ಒಳ್ಳೆಯ ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟು ಸಾಧನೆ ಮಾಡಿ, ಎಷ್ಟು ಕಷ್ಟಪಟ್ಟು, ಎಂಥ ಒಂದು ದುರಂತ ಅಲ್ವಾ? ಬಹಳ ದುರಂತ ನನ್ನ ಪ್ರಿಯ ದೇವಜನವೇ. ಇವತ್ತು ನೀವು ನಾನು ದೇವರ ಬಳಿಗೆ ಬರುವಾಗ ನಾವು ದೇವರ ಹತ್ರ, ದೇವರೇ ಒಳ್ಳೆಯ ಹೃದಯವನ್ನು ಕೊಡಪ್ಪ ನಾವು ಕೇಳಿಕೊಳ್ಳಬೇಕು. ಮೃದು ಹೃದಯ, ಪ್ರೀತಿಯ ಹೃದಯ, ಪಶ್ಚಾತ್ತಾಪದ ಹೃದಯ, ಅರ್ಥ ಮಾಡಿಕೊಳ್ಳುವ ಹೃದಯ, ಪ್ರೀತಿಸುವ ಹೃದಯ ನನಗೆ ಕೊಡಪ್ಪ ಎಂದು ಕೇಳಿಕೊಳ್ಳಬೇಕು. ದೇವರು ಯಾವಾಗ ಈ ಹೃದಯವನ್ನು ಕೊಡುತ್ತಾರೆಂದು ಯೆಹೆಜ್ಕೇಲದಲ್ಲಿ ಹೇಳುತ್ತದೆ. ಯೆಹೆಜ್ಕೇಲನ ಗ್ರಂಥ 11ನೇ ಅಧ್ಯಾಯದ 18 ಮತ್ತು 19ನೇ ವಾಕ್ಯದಲ್ಲಿ, ಅವರು ಅಲ್ಲಿಗೆ ಸೇರಿ ಎಲ್ಲ ಅಸಹ್ಯ ವಸ್ತುಗಳನ್ನು, ಸಮಸ್ತ ಹೇಯ ವಿಗ್ರಹಗಳನ್ನು ಅಲ್ಲಿಂದ ತೆಗೆದು ಹಾಕುವರು. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ. ಕೆಲವನ್ನು ತೆಗೆದುಹಾಕಿ ಕೆಲವನ್ನು ನೆರವೇರಿಸಲಿ. ಆಗ ನಾನೇನು ಮಾಡ್ತೇನೆ? ಅವರಿಗೆ ನೂತನ ಹೃದಯವನ್ನು ಕೊಡುತ್ತೇನೆ. ದೇವಜನವೇ, ನಿಮಗೆ ದೇವರಿಂದ ನೂತನ ಹೃದಯ ಬೇಕಾ? ಕೆಲವುಗಳನ್ನು, ತಪ್ಪು ಮಾಡಿರುವ ಕೃತ್ಯಗಳನ್ನು, ನಾವು ತೆಗೆದುಕೊಂಡ ತಪ್ಪು ನಿರ್ಣಯಗಳನ್ನು, ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. ಇಲ್ಲ ಅಂದರೆ ಒಂದೊಂದು ಸಾರಿ ಇದೇ ರೀತಿ ನಮಗೂ ಆಗುತ್ತದೆ. ಎಲ್ಲೋ ಒಂದು ಸಾರಿ ದುಡಿದದ್ದೆಲ್ಲ ನಷ್ಟ ಅನಿಸುತ್ತದೆ. ಜನವೇ, ನಿಮ್ಮಲ್ಲಿ ದೇವರು ಇವತ್ತು ಎಚ್ಚರಿಪಡಿಸ್ತಾ ಇದ್ದಾನೆ. ನಿಮ್ಮಲ್ಲಿರುವಂಥ ಹೇಯ ಕೃತ್ಯಗಳು, ಅಸಹ್ಯ ಕಾರ್ಯಗಳು ತೆಗೆದುಹಾಕಿ ಕರ್ತನ ನಿಯಮಗಳಂತೆ ನಡೆದುಕೊಳ್ಳ್ರಿ. ಪ್ರತಿನಿತ್ಯ ದೇವರೇ, ನನಗೆ ಪ್ರತಿದಿನವನ್ನು ಎದುರಿಸುವ ಈ ಬಲಹೀನತೆಯನ್ನು ಎದುರಿಸುವ, ಈ ಅನಾರೋಗ್ಯವನ್ನು ಎದುರಿಸುವ, ನಾನು ಮಾಡುತ್ತಿರುವ ಕೆಲಸದಲ್ಲಿ ನಷ್ಟವನ್ನು ಎದುರಿಸುವ, ಸಾಲದ ಪರಿಸ್ಥಿತಿಯನ್ನು ಎದುರಿಸುವ ಹೃದಯವನ್ನು ಕೊಡಪ್ಪ, ಆ ಹೃದಯವನ್ನು ಕೊಡಪ್ಪ ಎಂದು ನಾವು ಕೇಳಿಕೊಳ್ಳಬೇಕು. ಆ ವ್ಯಕ್ತಿ CJ ರಾಯ್ ಅವರು ತನ್ನ ಪಿಸ್ತೂಲ್ನಿಂದ ತನ್ನ ಹೃದಯವನ್ನು ಸುಟ್ಟುಕೊಂಡಿದ್ದಾರೆ. ನೋಡಿದ್ರೆ, ಕೆಲವರು ಹೃದಯ ಮತ್ತು ಬ್ರೈನ್ ಇವೆರಡನ್ನು ಏನು ಮಾಡ್ತಾರೆ? ಟಾರ್ಗೆಟ್ ಮಾಡ್ತಾರೆ.
ಇವತ್ತು ದೇವರು ನಿಮಗೆ ಕೊಟ್ಟಿರುವಂಥ ಹೃದಯ, ದೇವರು ನಿಮಗೆ ಕೊಟ್ಟಿರುವಂಥ ಆತ್ಮ ಹೇಳಿತನದ ಆತ್ಮ ಅಲ್ಲ, ಅದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. ನಾವು ತಪ್ಪು ಮಾಡ್ತೇವೆ, ತೊಂದರೆ ಆಗುತ್ತೆ, ಕಷ್ಟ ಬರುತ್ತೆ, ನೋವಾಗುತ್ತೆ, ಅವಮಾನ ಆಗುತ್ತೆ. ಆದರೆ ಸರಿಪಡಿಸಿಕೊಳ್ಳುವುದಕ್ಕೆ ದೇವರು ಅವಕಾಶ ಕೊಡ್ತಾರೆ. ಯಾವುದೇ ಆಗಲಿ, ಕುಟುಂಬದ ವಿಷಯ ಆಗಿರಲಿ, ನಮ್ಮ ವೈಯಕ್ತಿಕ ವಿಷಯ ಆಗಿರಲಿ, ನಾವೇನಾದರೂ ದೇವರ ಕೈಗೆ ಕೊಡುವುದಾದರೆ ಆತನು ನಮಗೆ ಸಹಾಯ ಮಾಡ್ತಾರೆ. ದೇವಜನವೇ, ಆ ಕ್ರೈಸ್ತರ ಸಹೋದರನು ಮಾಡಿದ ಕೃತ್ಯವು ನನ್ನ ಮನಸ್ಸಿಗೆ ನೋವನ್ನು ತರಿಸಿತು. ಆದರೆ ನಾವು ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಅವರೊಬ್ಬ ಕ್ರೈಸ್ತರಾಗಿರುವುದರಿಂದ ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಅದರಲ್ಲಿ ಒಂದು ವಿಶೇಷತೆ, ನನಗೆ ಫಾರ್ಚೂನ್ 500 ಆನಂದ್ ಪಿಳ್ಳೆಯರ ಕುರಿತಾಗಿ ನಾನು ಆರಂಭದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ಫಾರ್ಚೂನ್ 500 ಕೂಡ ಇವರು ಕೆಲಸ ಮಾಡಿದರಂತೆ. ಅಂದರೆ ಆ ಒಂದು ಅನುಬಂಧದ ರೀತಿಯಲ್ಲಿ ನಾನು ಇವತ್ತು ಈ ವಾಕ್ಯವನ್ನು ಓದಿದಾಗ, ದೇವರೇ, ಅವರು ಯಾಕೆ ಅವರ ಹೃದಯವನ್ನು ಟಾರ್ಗೆಟ್ ಮಾಡಿದರು? ಸೈತಾನನು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಆದರೆ ದೇವರು ಒಳ್ಳೆ ಕುರುಬನು, ಆತನು ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನು. ನಿಮಗೂ ನನಗೂ ಒಳ್ಳೆಯ ಹೃದಯವನ್ನು ದೇವರು ಕೊಡಲಿ. ಎಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಬೇಕಾದ ಜ್ಞಾನ ಕೃಪೆಗಳನ್ನು ಆತನು ಅನುಗ್ರಹಿಸಿಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯದ ಮೂಲಕವಾಗಿ ಬಲಪಡಿಸಲಿ. ಯಾರಾದರೂ ಹೆದರುತ್ತಾ, ಯಾರಾದರೂ ಜೀವನದ ಕುರಿತಾಗಿ ಏನಾದರೂ ಸಂಶಯ ಪಡುತ್ತಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋಣ. ದೇವರೇ, ಈ ದಿನ ಹೃದಯದ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಹೌದು ಸ್ವಾಮಿ, ನಮ್ಮ ಹೃದಯವು ಗುಣಪಡಿಸಲಾರದಂಥ ರೋಗಕ್ಕೆ ಒಳಗಾಗಿದೆ. ಯಾವಾಗ ಅದು ಯಾವ ರೀತಿಯಾಗಿ ಕರ್ತನೇ ದೇವರೇ ಕುಗ್ಗಿ ಹೋಗುತ್ತದೋ ನಮಗೆ ಗೊತ್ತಿಲ್ಲ. ಆದರೆ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನಿಮ್ಮ ಹೃದಯವು ದಿಗ್ಭ್ರಮೆಗೊಳ್ಳದಿರಲಿ. ಯಾಕೆಂದರೆ ನೀವು ನನ್ನನ್ನು ನಂಬಿರಿ, ನಾನು ನಿಮ್ಮ ಜೀವಿತ ಯಾತ್ರೆಯಲ್ಲಿ ಸಹಾಯ ಮಾಡುವೆನು. ದೇವರೇ, ಆ ಒಂದು ಘಟನೆಯ ಕುರಿತಾಗಿ ನಾವು ಮಾತನಾಡಿಕೊಂಡೆವು. ಅವರ ಕುಟುಂಬಕ್ಕೆ ಸಾಂತ್ವನವಿರಲಿ. ಆದರೆ ಯಾವ ದೇವಭಕ್ತರು ಕೂಡ ಈ ರೀತಿಯಾದಂಥ ಕಥನೆ ಕೃತ್ಯವು ಎಸಗದಿರಲಿ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ದೇವರೇ, ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಬೇಡುತ್ತೇನೆ. ಕುಗ್ಗಿ ಹೋಗದೆ, ಅಧೈರ್ಯ ಪಡದೆ, ಪ್ರತಿ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಲಿಕ್ಕೆ ಬೇಕಾದ ಜ್ಞಾನ, ಕೃಪೆ, ಕರುಣೆ, ಸಹಾಯವನ್ನು ಮಾಡಿರಿ ಸ್ವಾಮಿ. ಖಂಡಿತವಾಗಿಯೂ ನೀವು ಈ ನಮ್ಮ ಮೊರೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು, ಇವರ ಸಾಲ ಪರಿಸ್ಥಿತಿ, ರೋಗದ ಪರಿಸ್ಥಿತಿ, ಮನೆಯವರ ಪರಿಸ್ಥಿತಿ ಏನೇ ಇದ್ದರೂ ಕುಗ್ಗದೆ, ಕಳವಳಗೊಳ್ಳದೆ, ನೀವು ಹೇಳಿದ ಹಾಗೆ ನನ್ನನ್ನು ನಂಬಿರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಹೌದಪ್ಪ, ನಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಎಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಬೇಕಾದ ಎಲ್ಲ ಪರಲೋಕದ ಕೃಪಾವರದಾನಗಳನ್ನು ನಮಗೆ ನೀವು ಸುರಿಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ಇವರ ಕೆಲಸ ಕಾರ್ಯ, ಇವರ ಜೀವಿತ, ಇವರ ಮಕ್ಕಳು, ಯವನಸ್ಥರು ಎಲ್ಲರೂ ಕ್ರಿಸ್ತನ ಹಾದಿಯಲ್ಲಿ ನಡೆದು, ನಿಮ್ಮ ಹಾದಿಯಲ್ಲಿ ನಡೆದು ದೇವರೇ, ನಿಮ್ಮನ್ನು ಮೆಚ್ಚಿಸುವಂಥ ಜೀವಿತವನ್ನು ಜೀವಿಸಿ, ಜೀವಿತ ಕಾಲವೆಲ್ಲ ನಿನ್ನ ನಾಮವನ್ನೇ ಘನಪಡಿಸುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಸೋತ, ನೊಂದ, ಬಲಹೀನಗೊಂಡ ಹೃದಯಗಳಿಗೆ ನೀನೇ ಖಂಡಿತ ಬಲವನ್ನು, ಸಹಾಯವನ್ನು, ಕೃಪೆಯನ್ನು ಅನುಗ್ರಹಿಸಿಕೊಡುತ್ತೀರೆಂಬುದಾಗಿ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕರ್ತನಿದ್ದಾನೆಂದು ನಂಬಿರಿ. ನಿಮಗೆ ಜಯ ಕೊಡುತ್ತಾನೆಂದು, ಒದಗಿಸುತ್ತಾನೆಂದು ನಂಬಿರಿ. ದೇವರು ತಾನೇ ನಿಮ್ಮ ಸಂಗಡಿಗನಾಗಿರಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ಕೃಪೆಯು,
ಸಮಾಧಾನ, ಆಶೀರ್ವಾದ, ಆರೋಗ್ಯವು ಉಂಟಾಗಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.